ಇಳಿದು ಬಾ ತಾಯಿ. ವರಕವಿ ಬೇಂದ್ರೆಯವರ ಅಭಿನಂದನ ಗ್ರಂಥ 74 ಆ ಶ್ರೇಷ್ಠ ಮಹನೀಯರ ಗ್ರಂಥದ ಬರಹಗಳ ಅಧ್ಯಯನ. ಇಂದು ನಾವು 28ನೆಯ ಅಧ್ಯಯನ. ಆ ಬರೆದಂಥ ತಾಯಿ ಶ್ರೀಮತಿ RK ಪರ್ವತಿ ಅಂತ ಮಹನೀಯರು. ಸಂಗಮೇಶ್ವರ ಕಾಲೇಜ್ ಸೊಲ್ಲಾಪುರದಲ್ಲಿ ಅವರು ಪ್ರೊಫೆಸರ್ ಆದಂಥವರು. ಅವರು ಬರೆದಂಥ ಲೇಖನ ಬೇಂದ್ರೆಯವರ ಕಾವ್ಯದಲ್ಲಿ ಕಲ್ಪನಾ ವಿಲಾಸ. ಕಲ್ಪನಾ ವಿಲಾಸ. ಕವಿ ಅಂದರೆ ಕಲ್ಪನಾ. ಕವಿ ಕವನಗಳನ್ನು ಬರೆಯೋದು ಕಲ್ಪನೆಗಳಿಂದ. ಬಹುಶಃ ಅದೊಂದು ಕಲ್ಪನೆ ಅವನಲ್ಲಿ ಮೂಡಬೇಕು. ಇಲ್ಲಿ ಕಲ್ಪನಾ ವಿಲಾಸ. ವಿಲಾಸ ಅಂದ್ರೇನು? ಅದು ಸಂಸ್ಕೃತ ಶಬ್ದ. ಅದು ಹೇಳ್ತದೆ ಬೆಡಗು, ಚಲವು, ಉಲ್ಲಾಸ ಎಂಬ ಅರ್ಥವನ್ನು ಕೊಡ್ತದೆ. ಅದರಂತೆ ಕ್ರೀಡೆ, ಪತ್ತೆ ಅಂತಲೂ ಅರ್ಥ ಕೊಡ್ತದೆ. ಅಡ್ರೆಸ್, ವಿಲಾಸ, ವಿಳಾಸ, ಹೀಗೆ ಆ ತಾಯಿ ಪರ್ವತಿ ತಾಯಿ ಅವ್ರು ಹೇಳ್ತಾರೆ, ಭೃಂಗದ ಬನ್ನೇರಿ ಬಂತು ಕಲ್ಪನಾ ವಿಲಾಸ, ಮಸೆದ ಗಾಳಿ ಪಕ್ಕ ಪಡೆಯುತ್ತಿತ್ತು ಸಹಜ ಪ್ರಾಸ, ಮಿಂಚಿ ಮಾಯವಾಗುತ್ತಿತ್ತು ಒಂದು ಮಾಂದವಾಸ, ಒಂದು ಮಂದಹಾಸ, ಭೃಂಗದ ಬೆನ್ನೇರಿ ಬಂತು ಎಂಬ ಅದ್ಭುತವಾದ ಭಾವಗೀತೆಯನ್ನು ಏನು ಬರೆದಾರಲ್ಲ ಬೇಂದ್ರೆಯವರು, ಕಾವ್ಯದ ಉದ್ದಕ್ಕೂ ಕಲ್ಪನಾ ವಿಲಾಸದ ವೈಖರಿ ಒಡೆದ ಕಾಣಿಸ್ತದೆ. ಹಿರಿದರಲ್ಲಿ ಹಿರಿದಾದ ಅರ್ಥವನ್ನು ಹೇಳುವವನು ಕವಿ. ಪದದ ಅಕ್ಕರದ ಪರೆಗಳನ್ನು ಬೆಚ್ಚಿ ನೋಡಿ ಬಿಡಿಸಿ ತೋರಿಸುವ ಪ್ರತಿಭಾ ನೇತ್ರ ಕವಿಗೆ ಅತ್ಯವಶ್ಯ. ಇದು ಬೇಂದ್ರೆಯವರ ಅಲ್ಲಿದೆ. ಭೃಂಗದ ಬನ್ನೇರಿ ಬಂತು ಕಲ್ಪನಾ ವಿಲಾಸ. ಆ ಗರಿ ಕವನ ಸಂಕಲನದೊಳಗೆ ಶ್ರೀಮಂತವಾದ ಕಲ್ಪನಾ ಶಕ್ತಿ ಅಲ್ಲಿ ಅದ ಅಂಥೇಳಿ ಬರೀತಾರೆ. ಮುಂದೆ ಅದರಂತೆ ಪ್ರೀತಿಯ ರೀತಿ ಬಹಳ ಗೂಢವಾದದ್ದು. ಪ್ರೀತಿಯು ಕುರುಡು ಎನ್ನುವಲ್ಲಿ ಶ್ರೀ ಬೇಂದ್ರೆಯವರು ಪ್ರೀತಿ ಎಂಬ ಮಾತು ಕೇಳಿ ರೆಕ್ಕೆಗೊಂಡು ಹಾರಿ ಕೈಲಾಸಕ್ಕೆ ಹೋದರೆ ಅದು ಕಂಡುದೇನು? ಬೂದಿ ಬಡಕ ಗಂಡಿನಲ್ಲಿ ಬಳ್ಳಿಯಂಥ ಮಳ್ಳ ಹೆಣ್ಣು ನವರಸವ ಉಂಡಿತು. ಯಾವ ನಮೂನೆ ಎಲ್ಲಿ ಹೋಗ್ತಾರೆ ನೋಡಿ. ಆಮೇಲೆ ಅವ್ರು ಹೇಳ್ತಾರೆ, ಮಗುವನ್ನು ಕಳೆದುಕೊಂಡು ದುಃಖದಲ್ಲಿದ್ದ ತಾಯಿಗೆ ತಮ್ಮ ಹೆಂಡತಿಗೆ ಹೇಳೋ ಹೊತ್ತಿನಾಗ ತಾಜ್ ಮಹಲ್ ಹೇಳ್ತಾರಲ್ಲ ಅವರು, ಮಮತಾಜಳನ್ನು ಹುಗಿದು ತಾಜ ಮಹಲನೆ ಕಟ್ಟಿ ನಿಜ ದುಃಖ ಮರೆಯಬಹುದೇ. ಶಹಜಾನ್ ಕಣ್ಣೀರಿನ ಪ್ರತೀಕ. ಆದರೂ ಸಹ ಆ ದುಃಖ ಇರೋದನ್ನೇ ಏನು ಬೇಕಾದ ಮಾಡ್ರಿ ಅಂತ ಹೇಳ್ದಂಗೆ. ಬೇಂದ್ರೆಯವರ ಜ್ಞಾನ ಲಾಲಸೆ ದಿನಕ್ಕೂ ವಿಸ್ತಾರ ಪಡೆಯುತ್ತಾ ಹೋದಂತೆ ಅವರ ಸ್ಥಾನ ಬಹಳ ಉನ್ನತವಾಗುತ್ತಾ ಹೋಗುತ್ತದೆ. ಅವ್ರ ಹೆಂಡತಿ ಮುಂದೆ ಅವ್ರ ಪ್ರತಿಯೊಂದು ಕವನವನ್ನು ವಾಚಿಸ್ತಾ ಇರ್ತಾರಂತೆ. ಆವಾಗ ಅವ್ರ ಹೆಂಡತಿ ಹೇಳ್ತಾಳಂತ, ಬೇಂದ್ರೆಯವರ ಪತ್ನಿ, ನಾವು ವ್ಯಾವಹಾರಿಕರು, ನೀವೋ ಎತ್ತರದ ನಿಲವುಳ್ಳವರು. ಆ ಮಾತನ್ನು ಸಖಿ ಗೀತದಲ್ಲಿ ಎಷ್ಟು ಚಂದ ಹಾಡ ನೋಡ್ರಿ. ನಿಮ್ಮ ಜೀವನ ಧ್ಯೇಯ ಗೌರಿ ಶಂಕರದಂತೆ ಶಿಖರವನ್ನೆತ್ತಿದೆ ಮುಗಿಲ ನೆಡೆ, ನನ್ನೆದೆ ತಿರುಗಿದೆ ಗಂಗೆಯೂ ಹರಿದಂತೆ ಜನರೀತಿಯಂತೆಯೇ ನೆಲದ ಕಡೆ, ನಿಮ್ಮೆದೆ ಕರಗಿದರೆ ನನಗೆ ನೀರೆರೆಯುವುದು. ಅದ್ಭುತವಾದ ಕವನ. ಸಾಕಷ್ಟು ಅರ್ಥಗಳನ್ನು ಮಾಡಬಹುದು ಇದರೊಳಗುಂಟ. ಆ ಗಿಡಗಂಟೆಗಳ ಕೊರಳೊಳಗಿಂದ ಹಕ್ಕಿಗಳ ಹಾಡು. ಏನು ಕಲ್ಪನಾ ರೀ ಆ ಬೆಳಗು ಕವನದೊಳಗೆ ಅಂತಂದ್ರೆ ಅದ್ಭುತವಾದ ಕಲ್ಪನಾ ಅಲ್ಲ. ಈ ರೀತಿ ಬರ್ಕೋತ ಸಾಕಷ್ಟು ಉದಾಹರಣೆಗಳನ್ನು ಕೊಡ್ತಾರೆ. ಆದರೂ ಕೆಲವು ಶಾರ್ಟ್ ಅನ್ನಿಸ್ತದೆ ನನಗೆ. ಇದರೊಳಗೆ ಇನ್ನೂ ಕೊಡಬೇಕಾಗಿತ್ತು ಅವರು ಭಾಳಷ್ಟು. ದವನದ ಹುಣ್ಣಿಮೆಯ ಮುಂದಿನ ನಿರಭ್ರ ಆಕಾಶ ಕವಿಯ ಮನಕ್ಕೆ ತಟ್ಟಿ ಭವ್ಯ ಕಲ್ಪನೆಯನ್ನು ಕುದುರಿಸಿಬಿಡ್ತಾವಂತ. ಅದನ್ನು ಬರೀತಾರವರು.
ಆಕಾಶ ಅನಸತ ಗುಡಿಯ ಹಾಂಗ ಪ್ರಕಾಶ ಮಹಾಲಿಂಗ ನೆಲ ಅಗಲ ಪೀಠದಾಂಗ ಅಂಥೇಳಿ ಒಂದು ಕಲ್ಪನೆ. ನೆಲ ಪೀಠ, ನಡುವ ಮಹಾಲಿಂಗ ಇದ್ದಾನೆ, ಆಕಾಶದಾಗ ಅದು ಗುಡಿ ಹೆಂಗೆ ಕಾಣಿಸ್ತದ ಅಂಥೇಳಿ ಬೆಳೀತಾರೆ. ಕವಿಯ ಕಣ್ಣಿಗೆ ಶ್ರಾವಣ ಒಬ್ಬ ತುಂಟ ಹುಡುಗನಾಗಿ ಕಂಡಿದ್ದಾನೆ. ನನಗೆ ಭಾಳ ಮಂದಿ ಶ್ರಾವಣದ ಬಗ್ಗೆ ಬರಿತಾ ಇದ್ದಾರೆ. ಭಾಳ ಮಂದಿ ದೊಡ್ಡ ದೊಡ್ಡ ವಿದ್ವಾಂಸರು ಅವರ ಶ್ರಾವಣ ಗೀತೆಗಳ ಬಗ್ಗೆ ದೊಡ್ಡ ಪುಸ್ತಕನ ಪ್ರಕಟ ಆಗ್ಯಾವ. ಈ ಒಂದು ಸಣ್ಣ ರೀತಿಯ ಒಂದು ತುಂಟ ಹುಡುಗನಾಗಿ ಕಾಣುತ್ತಿದ್ದಾನೆ ಅನ್ನುವಂಥ ಪದವನ್ನು ಏನು ಪ್ರಯೋಗಿಸಿದಾರಲ್ಲ ಶ್ರೀಮತಿ ಪಾರ್ವತಿ ಅವರು, ಭಾಳ ಆಶ್ಚರ್ಯ ಅನ್ನಿಸ್ತದೆ, ನಗುನು ಬರ್ತದೆ. ಅದರಂತೆ ಇದು ನಿಜವಾಗಲೂ ಖರೆ ಅನ್ನಿಸ್ತದೆ. ಅವರ ಬರುವಿಗಾಗಿಯೇ ಭೂಮಿ ತಾಯಿ ಬಿಸಿಲ ಹಣ್ಣು ಉಂಡಳಂತೆ, ತಂದ ಮುಗಿಲ ರಾಯನಾದರೂ ಕಣ್ಣು ಕೆನ್ನು ತೋಯಿಸಿಕೊಂಡನಂತೆ ಅಂಥೇಳಿ. ಆಮೇಲೆ ಮುಂದೆ ಹಾಗೆ ಸಾಕ್ತೇವೆ ನಾವು. ಹಾಗೆ ಸಾಗಿದಾಗ ದೇವರದೊಂದು ಗೋರಿಯ ಕಟ್ಟಿ ಧರ್ಮದ ಧೂಪಕ್ಕೆ ಬೆಂಕಿಯ ನಿಟ್ಟಿ ಅಂಥೇಳಿ ಅವರು ವೇದನೆ ಕವನಗಳನ್ನು ಬಗ್ಗೆ ಅಲ್ಲೂ ಅದ್ಭುತವಾದ ಕಲ್ಪನಾ ಶಕ್ತಿಗಳು ಹೋಗ್ತಾ ಇದ್ದಾವೆ ಅಂಥೇಳಿ. ಬುದ್ಧಿಗಮ್ಯವಾದ ಕೆಲವು ವಿಷಯಗಳಿಗೆ ತಮ್ಮ ಕಲ್ಪಕತೆಯಿಂದ, ಕಲ್ಪಕತೆ ಅಂದರೆ ಅದು ಕಲ್ಪನೆಯೇ, ಕಲ್ಪಕತೆಯಿಂದ ಬೇಂದ್ರೆಯವರು ಮೂರ್ತ ಸ್ವರೂಪವನ್ನು ಕೊಟ್ಟಿದ್ದಾರೆ. ಕವಿಯ ಪ್ರತಿಭೆಯ ಶಕ್ತಿಯಿಂದ ಕಾಲದಂತಹ ಅಮೂರ್ತವಾದ ವಿಷಯವು ಸಹ ಸುಂದರ ಭವ್ಯವಾದ ಹಕ್ಕಿಯಾಗಿ ಜೀವಂತ ಕಳೆಯಿಂದ ಹಾರಿದೆ. ಇವರ ಕಲ್ಪನೆಯ ಭವ್ಯತೆಯಿಂದ ಮುಗಿಲಿಗೆ ರೆಕ್ಕೆಗಳು ಒಡೆದವೋ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಅದ್ಭುತವಾದ ಕವನವನ್ನು ಕುಣಿಸ್ತಾರೆ. ಹೀಗೆ ಹೋಗ್ಕೋತ ನಾವೆಲ್ಲಿಗೆ ಹೋಗ್ತೇವೆ ಅಂತಂದರೆ, ಬೇಂದ್ರೆಯವರ ಆ ತಾಯಿಯ ಸ್ಪರ್ಶ ಬೇಂದ್ರೆಯವರ ಜೀವನದಲ್ಲಿ ಅದ್ಭುತವಾದಂಥ ಒಂದು ಪ್ರಸಂಗ. ತಮ್ಮ ತಾಯಿ ಅಂಬಿಕಾತನಯ ದತ್ತ, ಅಂಬಿಕೆ ಅವರ ತಾಯಿಯನ್ನು ಅಂಬಿಕೆ, ಅದರಂತೆ ಅವರು ಎಲ್ಲ 5 ತಾಯಿಯರು ಅಂತ ಹೇಳಿದ್ದಾರೆ. ನಾನು ಹಿಂದಕ್ಕೆ ಹೇಳಿದ್ದೇನೆ, ಅದೆಲ್ಲ ತಮ್ಗೆ ಗೊತ್ತಿದೆಯಲ್ಲ. 5 ತಾಯಂದಿರು, ಅರವಿಂದಾಶ್ರಮದ ಶ್ರೀಮಾತೆಯವರು, ಆಮೇಲೆ ಅವರ ಹಡದ ತಾಯಿ, ಧಾರವಾಡದ ದುರ್ಗಾ ತಾಯಿ, ಆಮೇಲೆ ಇವರೆಲ್ಲ ತಾಯಂದಿರು, ಲಕ್ಷ್ಮಿ, ಸರಸ್ವತಿ ಎಲ್ಲರೂ ಅವರಲ್ಲಿ ಬರ್ತಾರೆ. ಅದು ಹೇಳ್ತಾರವರು, ಸಾವಿನೊಂದು ತೊರೆವ ಜೀವ ಮರೆಯುವಂತೆಯೇ, ನೋವು ಗೀವು ಸುಳ್ಳು ಎನಿಸಿ ಹಿಗ್ಗು ಹರಿಯುವಂತೆಯೇ, ಇರುವಿನೊಂದು ಸುಳಿಯ ಒಳಗೆ ಬೇರೆ ಸಿರಿಯ ತೆರೆವುದು, ಇಲ್ಲವೆನಿಸಿದೊಂದು ಬಾಳ ಅಹುದೆನವಲು ಕರೆವುದು. ಆ ತಾಯಿ ಎಷ್ಟು ನಗುವನ್ನು ಎಷ್ಟು ಚಂದ ವರ್ಣಿಸ್ಯಾರಂದ್ರೆ, ನಿನ್ನಿಂದ ಬಂದೆ ನಿನ್ನಲ್ಲಿ ಬೆಳೆವೆ ನಿನ್ನೊಳಗೆ ಸಾಗುವಂತೆ, ತಾ ಹೊತ್ತಲೆಂದು ಬಂದಂಥ ಬತ್ತಿ ದೀಪಕ್ಕೆ ಬಾಗುವಂತೆ. ದೀಪದ ಕುಡಿ ಹಚ್ಚಿದ ಕುಳಿ ಅದು ಬಾಗ್ತದೆ ಸ್ವಲ್ಪ. ಅದನ್ನ ಎಷ್ಟು ಚಂದ ಕಂಡುಕೊಂಡು ಹೇಳಿದಾರೆ ನೋಡಿರಿ ಅವ್ರು, ಬೇತು ಅಂಥೇಳಿ. ಹೀಗೆ ನಿಸರ್ಗ ಸೌಂದರ್ಯದ ವೈವಿಧ್ಯತೆಯನ್ನು, ಬಾಳಿನ ಅನುಭವದ ಆಳವನ್ನು, ತತ್ವಚಿಂತನದ ಹಂತಗಳಲ್ಲಿಯ ಅನುಭವದ ಚೆಲುವನ್ನು, ಕಲ್ಪನಾರಮ್ಯವಾದ ಕಾವ್ಯವನ್ನು ರಚಿಸುವುದಕ್ಕೆ ಬೇಂದ್ರೆಯವರ ಪ್ರತಿಭಾ ಅಕ್ಷಯ ಪಾತ್ರೆಯಾಗಿದೆ. ಬೇಂದ್ರೆಯವರ ಪ್ರತಿಭೆ ಅಕ್ಷಯ ಪಾತ್ರೆಯಾಗಿದೆ. ಇಂದ್ರಿಯ ಗಮ್ಯವಾದ ಚೆಲುವನ್ನು ಚಿತ್ರಿಸುವಂತೆ ಮನಕ್ಕೆ ಬುದ್ಧಿಗೆ ತಟ್ಟಿದ ವಿಷಯಗಳನ್ನು ಬೇಂದ್ರೆಯವರು ತಮ್ಮ ಕಲ್ಪನೆಯ ಮೂಸೆಯಲ್ಲಿ ಕಾವ್ಯವಾಗಿಸಿದ್ದಾರೆ. ಅವರ ಒಂದೊಂದು ಪದ್ಯದಲ್ಲಿಯೂ ಅವರ ಕಲ್ಪನಾ ವಿಲಾಸದ ವೈಖರಿ ಕಂಡುಬರುತ್ತದೆ. ಅಂತೆಯೇ ಎಷ್ಟು ಹೋಲಿಕೆಯನ್ನು ಕೊಟ್ಟು ಹೊಗಳಿ ಮನವು ತಣಿಯದು, ರೂಪಗಳಿಗೆ ಚಿತ್ರಗಳಿಗೆ ಉಪಮೆಗಳಿಗೆ ಗಣಿಯದು ಎಂದು ಅವರು ಶ್ರಾವಣದ ವೈಭವಕ್ಕೆ ಹೇಳಿದ ಮಾತು ಅವರ ಕಲ್ಪನಾ ಸಂಪತ್ತಿಗೂ ಅನ್ವಯಿಸುತ್ತದೆ. ಮಹನೀಯರೇ, ಈ ತಾಯಿ ಪಾರ್ವತಿಯವರು ಅತಿ ಸ್ವಲ್ಪೇ ಉದಾಹರಣೆ ಕೊಟ್ಟಿದ್ದಾರೆ. ಬೇಂದ್ರೆಯವರ ಸಮಗ್ರ ಕಾವ್ಯಗಳನ್ನು, ಆ 35 ಸಂಕಲನಗಳನ್ನು ನಾವು ಅವಲೋಕಿಸಿದಾಗ ಎಷ್ಟೊಂದು ಕಲ್ಪನಾ ವಿಲಾಸ ಅಲ್ಲಿ ತುಂಬಿಕೊಂಡಿದೆ ಅಂದರೆ ಹೇಳಲಿಕ್ಕೆ ಬಾರದಂಥ ಇದೆ.
ಬೇಂದ್ರೆ ನಿಜವಾಗಲೂ ಧನ್ಯಜೀವಿ. ನಮಸ್ಕಾರ.